ಇಲ್ಲಿ ನಿಮಗೆ ಯುವ ನಿಧಿ ಯೋಜನೆದು ಹಣ ಬಂದಿದೆಯಾ? ಹಣ ಇನ್ನೂ ಬಂದಿಲ್ವಾ ನಿಮಗೆ? ಇಬ್ಬರು ಕೂಡ ಈ ಒಂದು ವಿಡಿಯೋನ ನೋಡಿ, ಯಾಕೆಂದರೆ ನಿಮ್ಗೆ ಇಬ್ಬರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಾಗೆ ಕೆಲವು ಚೇಂಜಸ್ ಆಗಿದೆ, ಬದಲಾವಣೆಗಳನ್ನ ಇವಾಗ ರೀಸೆಂಟಾಗಿ ನಿನ್ನೆ ಮಾಡಿದ್ದಾರೆ. ಮತ್ತು ಇದ್ರ ಜೊತೆಗೆ ನಿಮಗೆ ಕೆಲವು ಅಪ್ಡೇಟ್ಸ್ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ. ಈ ಒಂದು ವಿಡಿಯೋ ಜಸ್ಟ್ ಒಂದು 5 ಮಿನಿಟ್ಸ್ ಇರುತ್ತೆ ಅಷ್ಟೇ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೂ ಫಾಸ್ಟಾಗಿ ಅಪ್ಡೇಟ್ಸ್ ಬೇಕು, ನಿಮ್ಮ ಏನೋ ಡೌಟ್ಸ್ ಇದ್ರೂ ಕೂಡ ಕ್ಲಾರಿಫೈ ಆಗಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಆಗಲೇ 3,000 ಜನ ಹತ್ತಿರ ಜಾಯ್ನ್ ಆಗಿದ್ದಾರೆ. ನೀವು ಕೂಡ ಜಾಯ್ನ್ ಆಗಿ, ನಿಮಗೂ ಕೂಡ ಅಲ್ಲಿ ಫಾಸ್ಟಾಗಿ ಅಪ್ಡೇಟ್ಸ್ ಸಿಗುತ್ತೆ. ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಮಾತ್ರ ಅಲ್ಲಿ ಸಿಗ್ತಾ ಇರುತ್ತೆ. ಮತ್ತು ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಸಾಕಷ್ಟು ಜನ ಕೇಳ್ತಾ ಇದ್ದೀರಾ, ನಮಗೆ ಯುವ ನಿಧಿ ಯೋಜನೆ ಅಮೌಂಟ್ ಬಂದಿಲ್ಲ ಅಂತ. ಕೆಲವ್ರಿಗಂತೂ ಖುಷಿಯಾಗಿದೆ, ಯಾಕೆಂದರೆ ರೀಸೆಂಟ್ 2 ಡೇಸ್ ಬ್ಯಾಕ್ ಏನಾಗಿದೆ ಅಂದರೆ ಯುವ ನಿಧಿ ಯೋಜನೆದು ಹಣನೂ ಕೂಡ ಬಂದಿದೆ. ಇನ್ನು ಕೆಲವ್ರಿಗೆ ಬಂದೇ ಇಲ್ಲ ಅಮೌಂಟು. ಏನಕ್ಕೆ ಬಂದಿಲ್ಲ, ಅವ್ರಿಗೆ ಏನಕ್ಕೆ ಬಂತು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಮತ್ತು ಕೆಲವು ಅಪ್ಡೇಟ್ಸ್ ಇದೆ, ಅದ್ರ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ರೆಗ್ಯುಲರಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇದ್ದೀರಾ, ಟೆಲಿಗ್ರಾಮ್ಗೆಲ್ಲ ಜಾಯ್ನ್ ಆಗಿದ್ದೀರಾ ಅಂದರೆ ಅಲ್ಲಿ ನಿಮಗೆ ಯುವ ನಿಧಿ ಯೋಜನೆದು ಸಣ್ಣ ಪುಟ್ಟ ಚೇಂಜಸ್ ಆದರೂ ಕೂಡ ನಿಮಗೆ ಅಲ್ಲಿ ಫಾಸ್ಟಾಗಿ ಅಪ್ಡೇಟ್ ಸಿಕ್ಬಿಡುತ್ತೆ. ಅಲ್ಲಿ ನಿಮಗೆ ಹೇಳಲೆ ನಿಮಗೆ ಏನೇನಾಗಿದೆ, ಏನು ಕತೆ ಎಲ್ಲನೂ ಕೂಡ, ಮತ್ತು ಒಂದು ವಿಡಿಯೋನೂ ಕೂಡ ಮಾಡಾಕಿದೆ, ಟೆಲಿಗ್ರಾಮಲ್ಲಿ ಕೂಡ ಶೇರ್ ಮಾಡಿದ್ದೀನಿ. ಅಲ್ಲಿ ಯುವ ನಿಧಿ ಯೋಜನೆ ಅಮೌಂಟ್ ಏನಾಯಿತು ಅಂದರೆ, ಇಲ್ಲಿ ನಾನು ಹೆಲ್ಪ್ಲೈನ್ ನಂಬರ್ ಇದೆಯಲ್ಲ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದೆ, ಮತ್ತು ಬೇರೆಯವ್ರನ್ನ ಯುವ ನಿಧಿ ಯೋಜನೆ ಆಫೀಸರ್ಸ್ ಏನಿರ್ತಾರಲ್ಲ ಅವ್ರನ್ನ ವಿಚಾರಿಸಿದೆ. ಆವಾಗ ಯುವ ನಿಧಿ ಯೋಜನೆಯಲ್ಲಿ ಏನು ಸಮಸ್ಯೆ ಆಗಿದೆ, ಏನಕ್ಕೆ ಹಣ ಬಂದಿಲ್ಲ ಅದೆಲ್ಲ ಕೂಡ ಕ್ಲಿಯರ್ ಆಯಿತು. ಇಲ್ಲಿ ಏನಂದರೆ ಯುವ ನಿಧಿ ಯೋಜನೆದು ನೀವು ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ತೀರಲ್ವಾ, ಅಲ್ಲಿ ಗೆಟ್ ಡಾಟಾ ಅಂತ ಕೊಟ್ಟರೆ ನಿಮ್ದು ಎಲ್ಲರದು ಕೂಡ ಅಂಡರ್ ಪ್ರೋಸೆಸ್ ಅಂತ ತೋರಿಸಿದೆ. ಇಲ್ಲಿ ಅಂಡರ್ ಪ್ರೋಸೆಸ್ ಇದೆ ಅಂತ ಅನ್ಕೋಬಿಟ್ಟು ನೀವೇನು ನಮ್ಮ ಅಪ್ಲಿಕೇಶನ್ ವೆರಿಫೈ ಆಗಿಲ್ವಲ್ಲ, ಯಾವಾಗ ವೆರಿಫೈ ಆಗುತ್ತೆ, ನಮ್ಗೆ ಹಣ ಯಾವಾಗ ಬರುತ್ತೆ ಅಂತ ನೀವು ವೆಯ್ಟ್ ಮಾಡ್ತಾ ಇರ್ತೀರ. ಆದರೆ ಇಲ್ಲಿ ಮೆಗಾ ಟ್ವಿಸ್ಟ್ ಏನಂದರೆ, ಇಲ್ಲಿ ಅಂಡರ್ ಪ್ರೋಸೆಸ್ ಅಂತ ಇದೆಯಲ್ಲ ಅದು ನಿಮಗೆ ಏನು ಕೂಡ ಮ್ಯಾಟ್ರ್ ಆಗಲ್ಲ. ಅದು ಅಂಡರ್ ಪ್ರೋಸೆಸ್ ಅಂತ ಇರಲಿ ಅಥವಾ ಬೇರೆ ಏನಾದರೂ ಇರಲಿ, ನೀವೇನು ಕೂಡ ತಲೆ ಕೆಡಿಸ್ಕೊಬೇಡಿ. ಯಾಕೆಂದರೆ ಅದು ಎರರ್ ಇದೆ ಸಿಸ್ಟಮಲ್ಲಿ, ಸಾಫ್ಟ್ವೇರ್ ಇಶ್ಯೂ ಇದೆಯಂತೆ. ಆ ಒಂದು ಇಶ್ಯೂ ಬಂದ್ಬಿಟ್ಟು ಅಂಡರ್ ಪ್ರೋಸೆಸ್ ಅಂತ ಇದೆಯಲ್ಲ, ಅಪ್ರೂವ್ಡ್ ರಿಜೆಕ್ಟೆಡ್ ಅಂತ ಆ ಒಂದು ಸ್ಟೇಟಸ್ ಬಂದ್ಬಿಟ್ಟು ಏನು 15 to 30 ಡೇಸಲ್ಲಿ ಅಪ್ಡೇಟ್ ಆಗುತ್ತೆ ಅಂತ ಯುವ ನಿಧಿ ಯೋಜನೆಯ ಆಫೀಸರ್ಸೇ ತಿಳಿಸ್ಕೊಡಿದ್ರೆ, ಅದರಿಂದ ಆ ಒಂದು ಸ್ಟೇಟಸ್ ನಿಮ್ಗೇನು ಎಫೆಕ್ಟ್ ಮಾಡಲ್ಲ, ಅದಕ್ಕೂ ನಿಮ್ಗೆ ಹಣ ಬರೋದಕ್ಕೂ ಏನು ಕೂಡ ಸಂಬಂಧ ಇರಲ್ಲ. ಮತ್ತೆ ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಯುವ ನಿಧಿ ಯೋಜನೆದು ಅಮೌಂಟ್ ಬರಬೇಕಂದ್ರೆ ನೀವೆಲ್ಲರೂ ಕೂಡ ಈ ಒಂದು ಸಣ್ಣ ಕೆಲಸ ಮಾಡಿರಬೇಕು. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಂತ ಅನ್ಕೋತೀನಿ, ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕು. ಯಾವ ರೀತಿ ಮಾಡೋದಂತ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಇದೆ, ಅದನ್ನ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ, ಆರಾಮಾಗಿ ಸೆಲ್ಫ್ ಡಿಕ್ಲರೇಷನ್ ಕೊಡಿ. ಇಲ್ಲಿ ಯುವ ನಿಧಿ ಯೋಜನೆಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಏನಂತ ಹೇಳಿರೋದಂದರೆ, ಇಲ್ಲಿ ನಿಮಗೆ ಅಮೌಂಟ್ ಬಂದಿಲ್ವಾ ಅದನ್ನ ತಲೆ ಕೆಡಿಸ್ಕೋಬೇಡಿ. ನೀವೆಲ್ಲರೂ ಕೂಡ ಅಮೌಂಟ್ ಬರಬೇಕಂದ್ರೆ ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕು. ಮತ್ತು ಇತ್ತೀಚೆಗೆ ಯಾರೊಂದು ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟರು, ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದು ಜಸ್ಟ್ 2 to 3 ಡೇಸ್ಗೆ ಅವ್ರಿಗೆಲ್ಲರಿಗೂ ಕೂಡ ಎಷ್ಟೊಂದು ಜನಕ್ಕೆ ಅಮೌಂಟ್ ಬಂತು. ಮತ್ತೆ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾದ್ರೇ ನಿಮ್ಗೆ ಎಷ್ಟೊಂದು ಜನಕ್ಕೆ ಕೊಡೋಕ್ಕಾಗ್ತಾಯಿಲ್ಲ. ಇದಕ್ಕೆ ಮೇನ್ ರೀಸನ್ ಏನಂದರೆ, ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕ್ತೀರಾ, OTP ಕೊಟ್ಬಿಟ್ಟು ವೆರಿಫೈ ಮಾಡ್ಕೋತೀರಾ. ವೆರಿಫೈ ಆದಮೇಲೆ ಏನಾಗ್ತಿದೆ ಅಂದರೆ ನಿಮ್ಮ ಡೀಟೇಲ್ಸ್ ಇದೆಯಲ್ಲ, ಅಪ್ಲಿಕೇಶನ್ ನಂಬರು, ನಿಮ್ಮ ರಿಜಿಸ್ಟರ್ ನಂಬರ್ ಎಲ್ಲ ಆಟೋಮೆಟಿಕ್ಕಾಗಿ ಬರಬೇಕು, ಅದು ಮ್ಯಾನ್ಯಲಾಗಿ ಎಂಟರ್ ಮಾಡೋಕ್ಕಾಗಲ್ಲ. ಕೆಲವರು ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಫೆಚ್ ಆಗ್ತಾಯಿಲ್ಲ. ನೀವೆಲ್ಲ ಏನು ಮಾಡಬೇಕಾಗುತ್ತೆ ಅಂದರೆ, ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ ಅದು ಅಪ್ಡೇಟ್ ಆಗೋಕ್ಕೆ. ಇಲ್ಲ ಅಂದರೆ ನೀವು ಯುವ ನಿಧಿ ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನಿಮ್ಮ ಕಂಪ್ಲೇಂಟ್ನ ರೈಸ್ ಮಾಡಬೇಕಾಗುತ್ತೆ. ಅಲ್ಲಿ ರೈಸ್ ಮಾಡಿದ್ರೆ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾದ್ರೆ ಏನು ಪ್ರಾಬ್ಲಮ್ ಆಗ್ತಿದೆಯಲ್ಲ ಅದು ಸಾಲ್ವ್ ಆಗುತ್ತೆ, ಏನು ತಲೆ ಕೆಡಿಸ್ಕೋಬೇಡಿ. ಮತ್ತು ಇದ್ರ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾದ್ರೆ ಜನವರಿ ಮಂತ್ ಇವಾಗ ತೋರಿಸ್ತಾ ಬರೀ ಫೆಬ್ರವರಿ ತೋರಿಸಿ ಅಂತ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಾಯಿರ. ಯಾಕೆ ಅಂದರೆ ಇವಾಗ ಯುವ ನಿಧಿ ಏನಾಗ್ತಿದೆ ಅಂದರೆ ಪ್ರತಿದಿನ ಕೂಡ ಚೇಂಜಸ್ ಆಗ್ತಾ ಇರುತ್ತೆ, ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅಲ್ಲಿ ಮಾಡಿಫೈ ಆಗ್ತಾ ಇರುತ್ತೆ. ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಬಂದ್ಬಿಟ್ಟು ಜನವರಿ ಮಂತದ್ದು ಆಲೇ ಮುಗ್ದೋಗ್ತು, ಅದು ನೀವೇನು ಕೂಡ ಮಾಡೋಕ್ಕಾಗಲ್ಲ. ಫೆಬ್ರವರಿ ಅಂತ ಬರ್ತಿದೆ, ಎಲ್ಲರಿಗೂ ಕೂಡ ಫೆಬ್ರವರಿ ಅಂತಲೇ ಬರ್ತಾರೆ, ನೀವು ಒಬ್ರಿಗಲ್ಲ. ಇವಾಗ 7ನೇ ತಾರೀಕು ಆದಮೇಲಿಂದ ಫೆಬ್ರವರಿ ಅಂತಲೇ ಇರೋದಲ್ಲಿ ನೀವು ಬರೀ ಫೆಬ್ರವರಿಗೆ ಸೆಲ್ಫ್ ಡಿಕ್ಲರೇಷನ್ನ ಕೊಡಿ. 25ನೇ ತಾರೀಕು ಒಳಗಡೆ ಮುಗಿಸ್ಬೇಕು ಸೆಲ್ಫ್ ಡಿಕ್ಲರೇಷನ್ನ. ಅದಾದಮೇಲೆ ನಿಮಗೆ ಯುವ ನಿಧಿ ಯೋಜನೆದ ಅಮೌಂಟ್ ಬರೋದು. ಇವಾಗ ನಿಮಗೆ ಕನ್ಕ್ಲೂಷನ್ ಏನಪ್ಪ ಅಂದರೆ, ನಿಮಗೆ ಅಮೌಂಟ್ ಬಂದಿದ್ರೂ ಕೊಡಬೇಕು ಸೆಲ್ಫ್ ಡಿಕ್ಲರೇಷನು, ಬಂದಿಲ್ಲ ಅಂದರೂ ಕೂಡ ಕೊಡಬೇಕಾಗಿರುತ್ತೆ. ಪ್ರತಿ ತಿಂಗಳು ಕೂಡ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟರೆ ಮಾತ್ರ ನಿಮಗೆ 300 ರೂಪಾಯಿ ಬರೋದು, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಬರಲ್ಲ. ಮತ್ತು ಇನ್ನೊಂದೇನೆಂದರೆ, ಅಂಡರ್ ಪ್ರೋಸೆಸ್ ಅಂತ ಇದ್ದರೆ ನೀವೇನು ತಲೆ ಕೆಡಿಸ್ಕೊಬಿಡಿ. ಅಪ್ಲಿಕೇಶನ್ ನಿಮಗೆ ಅಲ್ಲಿ ವೆರಿಫೈ ಆಗಿದ್ರು ಕೂಡ ಇಲ್ಲಿ ತೋರಿಸಲ್ಲ ಅಪ್ರೂವ್ಡ್ ಅಥವಾ ವೆರಿಫೈಡ್ ಅಂತ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸೆಲ್ಫ್ ಡಿಕ್ಲರೇಷನ್ ಕೊಟ್ಬಿಟ್ಟು ಅಮೌಂಟ್ ಬರೋದಕ್ಕೆ ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ನಿಮಗೆ ಇನ್ನೂ ಪ್ರಾಬ್ಲಮ್ಸ್ ಆಗ್ತಿದೆ ಸೆಲ್ಫ್ ಡಿಕ್ಲರೇಷನ್ ಅಂದರೆ, ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಅದು ನಿಮ್ದು ಏನಾದರೂ ಎರರ್ ಇತ್ತು ಅಂದರೆ ನಿಮ್ಮ ಒಬ್ರದ್ದು ಅಪ್ಲಿಕೇಶನಲ್ಲಿ ಸಾಲ್ವ್ ಮಾಡ್ತಾರೆ. ಎಲ್ಲರಿಗೂ ಎರರ್ ಆಗ್ತಿದೆ ಅಂದರೆ ನೀವೆಲ್ಲರೂ ಕೂಡ ಸ್ವಲ್ಪ ದಿನ ವೆಯ್ಟ್ ಮಾಡಿಬಿಟ್ಟು ಸರ್ವರಲ್ಲಿ ಸಾಫ್ಟ್ವೇರ್ ಇಶ್ಯೂನ ಫಿಕ್ಸ್ ಮಾಡಿದಾಗ ನಿಮ್ಗೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಮುಂದಿನ ವಾರದಷ್ಟೇ ಸೆಲ್ಫ್ ಡಿಕ್ಲರೇಷನ್ ಆರಾಮಾಗಿ ಕೊಡ್ಬೋದು.
ಪ್ರತಿಯೊಬ್ಬರು ಕೂಡ ಯುವನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿರೋರು ಫಸ್ಟ್ ಸೆಲ್ಫ್ ಡಿಕ್ಲರೇಷನ್ ಕೊಟ್ಬಿಡಿ, ನಿಮ್ಗೆ ಅಮೌಂಟ್ ಬಂದಿದೆಯೋ ಬಂದಿಲ್ವೋ. ಅದಾದಮೇಲೆ ಅಮೌಂಟಿಗೆ ವೆಯ್ಟ್ ಮಾಡಿ, ನಿಮಗೆ ಶಾರ್ಟ್ಲಿ ಬರುತ್ತೆ. ಆಗಲೇ ಎಷ್ಟೊಂದು ಜನ ಈ ವಾರ ರಿಸೀವ್ ಮಾಡ್ಕೊಂಡಿದ್ದಾರೆ. ಒಂದು 7ನೇ ತಾರೀಕಿಗೆ ಎಷ್ಟೊಂದು ಜನಕ್ಕೆ ಬಂದಿದೆ. ಟೆಲಿಗ್ರಾಮಲ್ಲೆಲ್ಲ ಕೂಡ ಅಪ್ಡೇಟ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡ್ಕೊಳ್ಳಿ ಬೇಕು ಅಂದರೆ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಯಾರು ಇರ್ತಾರಲ್ಲ ಯುವನಿಧಿ ಯೋಜನೆ ಅಪ್ಲಿಕೇಶನ್ ಹಾಕಿರೋರಿಗೆ ಅವ್ರಿಗೆ ಶೇರ್ ಮಾಡಿ, ಹೆಲ್ಪ್ ಆಗ್ಬೋದು. ಮತ್ತು ಇಂಪಾರ್ಟೆಂಟ್ ಲಿಂಕ್ಸ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ಸ್ ಇಲ್ಲಿರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.